ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ರವೆಲಿ ಹೇಗೆ ಚೀಸ್ ಬಾಲ್ಸ್ನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಡ್ಬೋದು, ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ಸಹ ಮಾಡ್ಕೊಡ್ಬೋದು. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತೇಳಿ ನೋಡೋಣ. ರವೆ 2 ಬೌಲ್, ಕ್ಯಾಪ್ಸಿಕಮ್ 1 ಬೌಲ್, ತುರಿದ ಕ್ಯಾರೆಟ್ 1 ಬೌಲ್, ಮೆಕ್ಕೆಜೋಳ 1 ಬೌಲ್, ಶುಂಠಿ ಮತ್ತು ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್, ಒರಿಗ್ಯಾನೋ 1 ಟೇಬಲ್ ಸ್ಪೂನ್, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಮೊಸರು 2 ಟೇಬಲ್ ಸ್ಪೂನ್, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್, ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು, ಅಡುಗೆ ಎಣ್ಣೆ, ಮೊಜ್ರೆಲ್ಲಾ ಚೀಸ್. 2 ಬೌಲಷ್ಟು ನಾನು ರವೆ ತೊಗೊತಾ ಇದ್ದೀನಿ. 2 ಬೌಲಷ್ಟು ರವೆ ತೊಗೊಂಡ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ 1 ಬೌಲ್, ಅದಾದ ನಂತರ ಕ್ಯಾರೆಟ್ 1 ಬೌಲ್, ಸ್ಮ್ಯಾಶ್ ಮಾಡ್ಕೊಂಡಿರೋವಂಥ ಮೆಕ್ಕೆಜೋಳ, ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್, ಆರಿಗ್ಯಾನೋ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಟೇಬಲ್ ಸ್ಪೂನಷ್ಟು ಮೊಸರು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ತೆಳು ಮಾಡ್ಕೊಬೇಡಿ, ಸ್ವಲ್ಪ ತಿಕ್ಕಾಗಿ ಇರಬೇಕು. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಈಗ ವಡೆ ಮಾಡ್ತಿರಲ್ಲ ನೀವು, ಆ ರೀತಿಯಾಗಿ ರೆಡಿಯಾಗಿರಬೇಕು. ಫ್ರೆಂಡ್ಸ್, ನೀವು ಚೀಸ್ ಬಾಲ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿಯಾಗಿ ಹಿಟ್ಟನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಗ್ಯಾಸ್ ಹಸ್ಬಿಟ್ಟು ಪ್ಯಾನ್ನ ಇಡಿ. ಪ್ಯಾನ್ ಇಟ್ಟಾದ ನಂತರ ಅದು ಕಾಯ್ತಿರುವಾಗಲೇ ನೀವು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೀಸ್ ಬಾಲ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ. ಇದಾದ ನಂತರ ಮೊಜ್ರೆಲ್ಲಾ ಚೀಸ್ನ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಟ್ಟು ನೋಡಿ ಈ ರೀತಿಯಾಗಿ ಅದನ್ನು ಕವರ್ ಮಾಡಬೇಕು. ಕವರ್ ಮಾಡಿದ ನಂತರ ನೀವು ರವೆ ಚೀಸ್ ಬಾಲ್ನ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ. ಇವಾಗ ನಾನು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ಚೀಸ್ ಬಾಲ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಒಂದೊಂದಾಗಿ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಟ್ಟಿಗೆ ಒಂದೊಂದಾಗಿ ಹಾಕ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಮೊಜ್ರೆಲ್ಲಾ ಚೀಸ್ ಹಾಕಿರೋದ್ರಿಂದ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇನ್ಸ್ಟೆಂಟಾಗಿ ನೀವು ಮಾಡ್ಕೊಬೋದು. ಫ್ರೆಂಡ್ಸ್, ರವೆ ಹಾಕಿರೋದ್ರಿಂದ ಇದನ್ನು ಮಕ್ಕಳಿಗೆ ನೀವು ಬ್ರೇಕ್ಫಾಸ್ಟ್ಗೂ ಮಾಡಿಕೊಡ್ಬೋದು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡಿಕೊಡ್ಬೋದು. 2 ಕಡೆನೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ರವೆ ಚೀಸ್ ಬಾಲ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮೊಜ್ರೆಲ್ಲಾ ಚೀಸ್ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಇದು ಬಿಸಿ ಬಿಸಿಯಾಗಿ ತಿನ್ನಬೇಕು. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.